ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲೋಕಸಭೆ ಚುನಾವಣೆಗೆ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ತಮ್ಮ ಬಳಿ ಏನೇನಿದೆ, ಎಷ್ಟೆಷ್ಟಿದೆ ಅಂತ ಆಸ್ತಿ ವಿವರವನ್ನ ಕೂಡ ಘೋಷಿಸಿಕೊಂಡಿದ್ದಾರೆ. ಹಾಗಿದ್ರೆ ಡಿಕೆ ಸುರೇಶ್ ಎಷ್ಟು ಶ್ರೀಮಂತ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ? ಇವರಿಗೆ ಇಷ್ಟೊಂದು ದುಡ್ಡು ಬರೋದು ಎಲ್ಲಿಂದ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 248 ಕೋಟಿಯ ಕೃಷಿಯೇತರ ಸೈಟು. ಹೌದು ಫ್ರೆಂಡ್ಸ್, ಡಿಕೆ ಸುರೇಶ್ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 248 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಈ ಎಲ್ಲಾ ಸೈಟುಗಳು ರಾಮನಗರ ಜಿಲ್ಲೆಯ ಕನಕಪುರ ಮತ್ತು ಬೆಂಗಳೂರಿನ ವಿವಿಧ ಕಡೆ ಇವೆ. ಇದರಲ್ಲಿ ಕೆಲವೊಂದು ಅನುವಂಶವಾಗಿ ತಂದೆ ತಾಯಿಯಿಂದ ಡಿಕೆ ಸುರೇಶ್ಗೆ ಬಂದಿದ್ರೆ, ಇನ್ನು ಕೆಲವೊಂದು ಖರೀದಿ ಮಾಡಿದ್ದಾಗಿದೆ. 211 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ. ಡಿಕೆ ಸುರೇಶ್ ಬಳಿ ಬರೋಬ್ಬರಿ 211 ಕೋಟಿ ಮೌಲ್ಯದ ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ವಾಣಿಜ್ಯ ಕಟ್ಟಡಗಳಿವೆ. ಇದರಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಲೂಲು ಗ್ಲೋಬಲ್ ಮಾಲ್ಸ್ ನಲ್ಲಿ ಹೊಂದಿರೋ 10% ಪಾಲಿನ 114 ಕೋಟಿ ಮತ್ತು ಬೆಂಗಳೂರಿನ ಮೈಸೂರು ರೋಡ್ ನಲ್ಲಿರೋ ಗ್ಲೋಬಲ್ ಮಾಲ್ಸ್ ನಲ್ಲಿ ಹೊಂದಿರೋ 33% ಪಾಲಿನ 62 ಕೋಟಿ ಕೂಡ ಸೇರಿದೆ. ಈ ಎರಡು ಮಾಲ್ಗಳ ಉಳಿದ ಷೇರು ಡಿಕೆ ಶಿವಕುಮಾರ್, ಅವರ ಮಗ ಆಕಾಶ್ ಕೆಂಪೇಗೌಡ ಮತ್ತು ಡಿಕೆಶಿ ಸಹೋದರಿ ಡಿಕೆ ಮಂಜುಳಾ ಹೆಸರಲ್ಲಿದೆ. ಕನಕಪುರ ಬೆಂಗಳೂರಲ್ಲಿ 73 ಎಕರೆ ಜಮೀನು. ಡಿಕೆ ಸುರೇಶ್ ಹೆಸರಲ್ಲಿ ಕನಕಪುರ ಮತ್ತು ಬೆಂಗಳೂರಿನ ವಿವಿಧ ಕಡೆ ಒಟ್ಟು 73 ಎಕರೆ ಕೃಷಿ ಜಮೀನು ಇದೆ. ಇದರ ಮಾರುಕಟ್ಟೆ ಮೌಲ್ಯ 32 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 25 ಕೋಟಿಯ ಅರಮನೆ. ಡಿಕೆ ಸುರೇಶ್ ಬಳಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಐಷಾರಾಮಿ ಮನೆಯೊಂದಿದೆ. ಇದರ ಮೌಲ್ಯ ಬರೋಬ್ಬರಿ 25 ಕೋಟಿ ರೂಪಾಯಿ. ಇದ್ಬಿಟ್ರೆ ಬೆಂಗಳೂರಿನ ಪಂತರಪಾಳ್ಯದಲ್ಲಿ 1 ಕೋಟಿಯ ಮನೆ ಮತ್ತು ಕನಕಪುರದಲ್ಲಿ 30 ಲಕ್ಷದ ಮನೆ ಇದೆ. 3 ಮನೆಗಳ ಒಟ್ಟು ಮೌಲ್ಯ 27 ಕೋಟಿ ರೂಪಾಯಿ. ದೆಹಲಿ ಸಮೀಪ ಫ್ಲಾಟ್, ಬಿಲ್ಡಿಂಗ್ಗೆ ಅಡ್ವಾನ್ಸ್. ಡಿಕೆ ಸುರೇಶ್ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ 68 ಲಕ್ಷ ಮೌಲ್ಯದ ಫ್ಲಾಟ್ ಹೊಂದಿದ್ದಾರೆ. ಇಲ್ಲಿಂದ ದೆಹಲಿಗೆ 1.5 ಗಂಟೆ ಪ್ರಯಾಣ ಅಷ್ಟೇ. ಇನ್ನು ಬಿಲ್ಡಿಂಗ್ ಕಟ್ಟಲು ಪಟೇಲ್ ರಿಯಾಲಿಟಿ ಲಿಮಿಟೆಡ್ಗೆ 1 ಕೋಟಿ ಅಡ್ವಾನ್ಸ್ ಮತ್ತು ಬೆಂಗಳೂರಿನ ಪಂತರಪಾಳ್ಯದಲ್ಲಿ ಜಾಗ ಖರೀದಿಸಲು ವ್ಯಕ್ತಿಯೊಬ್ಬರಿಗೆ 2 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅಣ್ಣನಿಗೆ 30 ಕೋಟಿ, ಅಮ್ಮನಿಗೆ 4 ಕೋಟಿ ಸಾಲ. ಡಿಕೆ ಸುರೇಶ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 86 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಅಣ್ಣ ಡಿಕೆ ಶಿವಕುಮಾರ್ಗೆ ಕೊಟ್ಟಿರೋ 30 ಕೋಟಿ ಸಾಲ, ಐಶ್ವರ್ಯ ಶಿವಕುಮಾರ್ಗೆ ಕೊಟ್ಟಿರೋ 7 ಕೋಟಿ, ಅಮ್ಮ ಗೌರಮ್ಮಗೆ ಕೊಟ್ಟಿರೋ 4 ಕೋಟಿ, ಆಕಾಶ್ ಕೆಂಪೇಗೌಡಗೆ ಕೊಟ್ಟಿರೋ 1 ಕೋಟಿ ಸಾಲ ಕೂಡ ಸೇರಿದೆ. 1/4 ಕೆಜಿ ಚಿನ್ನ, 4.25 ಕೆಜಿ ಬೆಳ್ಳಿ ಮಾಲೀಕ. ಕೋಟಿ ಆಸ್ತಿ ಹೊಂದಿರೋ ಡಿಕೆ ಸುರೇಶ್ ಬಳಿ ಚಿನ್ನಾಭರಣ ಇರೋದು ಕಮ್ಮಿ. 1/4 ಕೆಜಿಯಷ್ಟು ಬಂಗಾರ, 4.25 ಕೆಜಿಯಷ್ಟು ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 23 ಲಕ್ಷ ರೂಪಾಯಿ. ಡಿಕೆ ಸುರೇಶ್ ಎಲ್ಲ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಫ್ರೆಂಡ್ಸ್, ಡಿಕೆ ಸುರೇಶ್ ರ ಎಲ್ಲ ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ 593 ಕೋಟಿ ಆಗುತ್ತೆ. ಇದೇ ಡಿಕೆ ಸುರೇಶ್ 2019ರಲ್ಲಿ 338 ಕೋಟಿಯಷ್ಟು ಆಸ್ತಿ ಹೊಂದಿದ್ರು. ಅದಕ್ಕೂ ಹಿಂದೆ 2014ರಲ್ಲಿ ಕೇವಲ 85 ಕೋಟಿ ಇತ್ತು. ಇದರರ್ಥ ಕಳೆದ 10 ವರ್ಷದಲ್ಲಿ ಇವರ ಆಸ್ತಿ 85 ಕೋಟಿಯಿಂದ ಬರೋಬ್ಬರಿ 593 ಕೋಟಿಗೆ ಜಂಪ್ ಆಗಿದೆ ಅಂತ. ಅಂದ್ರೆ 6-7 ಪಟ್ಟು ಹೆಚ್ಚಾಗಿದೆ ಅಂತ ಅರ್ಥ. ತಿಂಗಳ ಆದಾಯವೆಷ್ಟು, ದಿನಕ್ಕೆ ಎಷ್ಟು ಗೊತ್ತಾ? ಡಿಕೆ ಸುರೇಶ್ ರ ವಾರ್ಷಿಕ ಆದಾಯ ಬರೋಬ್ಬರಿ 12 ಕೋಟಿ 30 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ 1 ಕೋಟಿ 2 ಲಕ್ಷ, ದಿನಕ್ಕೆ ಬರೋಬ್ಬರಿ 3,41,000 ಆಗುತ್ತೆ. ಹೌದು, ಒಂದು ದಿನಕ್ಕೆ 3,41,000. ಕೆಲವರಿಗೆ ಇದು 5-6 ತಿಂಗಳ ಆದಾಯ ಆಗಿರಬಹುದು ಅಥವಾ 1 ವರ್ಷದ ಆದಾಯನೂ ಆಗಿರಬಹುದು. ಆದ್ರೆ ಡಿಕೆ ಸುರೇಶ್ಗೆ ಬರೀ 1 ದಿನದ ಇನ್ಕಮ್. ಇವರಿಗೆ ಇಷ್ಟೊಂದು ದುಡ್ಡು ಬರೋದು ಎಲ್ಲಿಂದ? ತಿಂಗಳಿಗೆ ಕೋಟಿ, ದಿನಕ್ಕೆ ಲಕ್ಷಗಟ್ಟಲೆ ಸಂಪಾದಿಸೋ ಡಿಕೆ ಸುರೇಶ್ಗೆ ಇಷ್ಟೊಂದು ದುಡ್ಡು ಬರೋದು ಎಲ್ಲಿಂದ ಅನ್ನೋ ಪ್ರಶ್ನೆ ಮೂಡಬಹುದು. ಅಂದಹಾಗೆ ಇವರು ತಮ್ಮ ಆದಾಯದ ಮೂಲವನ್ನ ವೇತನ, ಬಾಡಿಗೆ ಹಣ,
ಕೃಷಿ ಆದಾಯ, ಕ್ಯಾಪಿಟಲ್ ಗೇನ್ಸ್ ಮತ್ತು ಬ್ಯಾಂಕ್ ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ. ಕೋಟ್ಯಾಧಿಪತಿಯಾದ್ರೂ ಒಂದೇ ಒಂದು ಕಾರ್ ಇಲ್ಲ. ಕೋಟಿ ಕೋಟಿ ಆಸ್ತಿಗೆ ಒಡೆಯರಾಗಿರೋ ಡಿಕೆ ಸುರೇಶ್ ತಮ್ಮ ಬಳಿ ಒಂದೇ ಒಂದು ಸ್ವಂತ ಕಾರ್ ಆಗಲಿ ಅಥವಾ ಬೇರೆ ವಾಹನವಾಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. 593 ಕೋಟಿ ಒಡೆಯನಿಗೆ 207 ಕೋಟಿ ಸಾಲ. ಹೌದು ಫ್ರೆಂಡ್ಸ್, 593 ಕೋಟಿ ಆಸ್ತಿಗೆ ಮಾಲೀಕರಾಗಿರೋ ಡಿಕೆ ಸುರೇಶ್ ಬರೋಬ್ಬರಿ 207 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಶೋಭಾ ಡೆವಲಪರ್ಸ್ಗೆ ಕೊಡಬೇಕಿರೋ 96 ಕೋಟಿ, ಸಿಎಂಆರ್ ಜನಾರ್ದನ ಟ್ರಸ್ಟ್ಗೆ ಕೊಡಬೇಕಿರೋ 15 ಕೋಟಿ, HDFC ಬ್ಯಾಂಕ್ಗೆ ಕಟ್ಟಬೇಕಿರೋ 15 ಕೋಟಿ ಸಾಲಗಳು ಸೇರಿವೆ. ಓದಿದ್ದೆಷ್ಟು, ಎಷ್ಟು ಕ್ರಿಮಿನಲ್ ಕೇಸ್ ಬಾಕಿ ಇದೆ? ಡಿಕೆ ಸುರೇಶ್ ಸೆಕೆಂಡ್ PUC ವರೆಗೆ ಓದಿದ್ದಾರೆ. ಇವರ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇದರಲ್ಲಿ 2 ಕೇಸ್ ಕೊರೋನಾ ನಿಯಮ ಉಲ್ಲಂಘಿಸಿದ್ದಕ್ಕೆ ಸಂಬಂಧಪಟ್ಟರೆ, 1 ಕೇಸ್ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕೆ ಸಂಬಂಧಪಟ್ಟಿದ್ದು. ಸೋ ಫ್ರೆಂಡ್ಸ್, ಇದಿಷ್ಟು ಡಿಕೆಶಿಯ ತಮ್ಮ ಡಿಕೆ ಸುರೇಶ್ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.